5ನೇ ಕ್ಲಾಸ್ ಕನ್ನಡ ಪುಸ್ತಕದಲ್ಲಿರೋ ಒಂದು ಚಿಕ್ಕ ನಾಟಕ ಶಿಕ್ಷಣದ ಬಗ್ಗೆ ಎಂಥ ದೊಡ್ಡ ಪಾಠ ಹೇಳ್ಕೊಡುತ್ತೆ ಗೊತ್ತಾ? ಬನ್ನಿ, ಇವತ್ತು ಪಂಜರ ಶಾಲೆ ಅನ್ನೋ ಈ ಅದ್ಭುತ ಕಥೆಯೊಳಗೆ ಹೋಗಿ ಅದರ ಹಿಂದಿರೋ ಆಳವಾದ ಅರ್ಥವನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ನೋಡಿ, ಈ ಇಡೀ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವೆಲ್ಲರೂ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕು. ಅದೇನಪ್ಪಾ ಅಂದ್ರೆ, ಯಾರನ್ನಾದ್ರೂ ಫೋರ್ಸ್ ಮಾಡಿ, ಒತ್ತಾಯ ಮಾಡಿ ಏನಾದ್ರೂ ಕಲ್ಸೋಕ್ ಆಗತ್ತಾ? ಈ ಪ್ರಶ್ನೆನ ಮನಸ್ಸಲ್ಲಿಟ್ಕೊಂಡು ಕಥೆ ಕೇಳೋಣ, ಆಯ್ತಾ? ಕಥೆ ಶುರುವಾಗೋದು ಎಲ್ಲಿಂದ ಅಂದ್ರೆ, ಒಂದು ಮುಗ್ಧ ಜೀವಿಯಿಂದ. ನಮ್ಮ ಈ ಕಥೆ ಹೀರೋ ಯಾರು ಗೊತ್ತಾ? ಒಂದು ಪುಟಾಣಿ ಗಿಳಿಮರಿ. ಅದು ತನ್ನದೇ ಆದ ಲೋಕದಲ್ಲಿ, ಆ ಕಾಡಿನ ಸ್ವಾತಂತ್ರ್ಯದಲ್ಲಿ ಅಬ್ಬಾ ಎಂಥ ಖುಷಿಯಿಂದ ಹಾರಾಡ್ಕೊಂಡಿತ್ತು ಅಂದ್ರೆ. ಒಂದು ಸಾರಿ ಕಲ್ಪನೆ ಮಾಡ್ಕೊಳ್ಳಿ, ರಾಜನ ಒಂದು ದೊಡ್ಡ ಉದ್ಯಾನವನ, ಹಣ್ಣುಗಳಿಂದ ತುಂಬಿ ತುಳುಗ್ತಾ ಇದೆ. ಅಲ್ಲಿ ಗಿಳಿಗಳ ಹಿಂಡಿನ ಜೊತೆ ನಮ್ಮ ಈ ಗಿಳಿಮರಿ ಕೂಡ ಇದೆ. ಅದಕ್ಕೇನು, ಹೊರಗಿನ ಪ್ರಪಂಚದ ಅರಿವೇ ಇಲ್ಲ. ಸಿಕ್ಕಿರೋ ಆ ಸಿಹಿ ಹಣ್ಣನ್ನ ತಿನ್ನೋ ಖುಷಿಯಲ್ಲಿ ತನ್ನ ಬಳಗದವರನ್ನೆಲ್ಲ ಪ್ರೀತಿಯಿಂದ ಬನ್ನಿ ಬನ್ನಿ ಅಂತ ಕಡಿತಾ ಇದೆ. ಅಯ್ಯೋ, ಆ ಖುಷಿ ಇದೆಯಲ್ಲ, ಅದು ಜಾಸ್ತಿ ಹೊತ್ತು ಇರಲೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ರಾಜನ ಕಾವಲುಗಾರರ ಕರ್ಕಶವಾದ ಧ್ವನಿ ಆ ಇಡೀ ವಾತಾವರಣವನ್ನೇ ಚೇಂಜ್ ಮಾಡಿಬಿಟ್ಟು ಅವರ ಕೋಪದ ಕೂಗು ಆ ಮುಗ್ಧ ಗಿಳಿಮರಿಯ ಜಗತ್ತಿಗೆ ದೊಡ್ಡ ಶಾಕ್ ಕೊಡ್ತು. ಆ ಗಲಾಟೆಗೆ ಗಿಳಿಗಳ ಹಿಂಡು ಪೂರ್ತಿ ಹೆದರಿಕೊಂಡು ಹಾರಿಹೋಯ್ತು. ಆದ್ರೆ ನಮ್ಮ ಕಥಾನಾಯಕ, ಆ ಗಿಳಿಮರಿ, ಹಣ್ಣು ತಿನ್ನೋ ಸಂಭ್ರಮದಲ್ಲಿ ಎಲ್ಲವನ್ನೂ ಮರೆತುಬಿಟ್ಟಿತ್ತು. ಮುಂದೆ ತನ್ನ ಲೈಫ್ ಏನಾಗ್ಬೋದು ಅನ್ನೋ ಸಣ್ಣ ಅರಿವು ಕೂಡ ಇಲ್ಲದೆ, ಸ್ವಲ್ಪನೂ ಭಯಪಡದೆ ಸುಲಭವಾಗಿ ಬಲೆಗೆ ಬಿದ್ದುಬಿಡ್ತು. ಸರಿ, ಈಗ ಸೀನ್ ಚೇಂಜ್ ಆಗತ್ತೆ. ಕಾಡಿನ ಫ್ರೀಡಮ್ನಿಂದ ಕಿಳಿಮರಿಯನ್ನ ಸೀದಾ ರಾಜನ ಆಸ್ಥಾನ ಕೇಳ್ಕೊಂಡು ಬರ್ತಾರೆ. ಇಲ್ಲಿಂದ ನೋಡಿ ಶುರುವಾಗೋದು ಪ್ರಕೃತಿಗೂ ಮತ್ತು ಅಧಿಕಾರಕ್ಕೂ ನಡುವಿನ ಒಂದು ಸಂಘರ್ಷ. ಒಂದ್ ಕಡೆ ರಾಜಸಭೆಯ ಗಾಂಭೀರ್ಯ, ಎಕ್ದಮ್ ಸ್ಟ್ರಿಕ್ಟ್ ವಾತಾವರಣ. ಇನ್ನೊಂದು ಕಡೆ ಇದ್ಯಾವುದರ ಪರಿವೇನೇ ಇಲ್ಲದೆ ಆ ಗಿಳಿಮರಿ ತನಗೆ ಗೊತ್ತಿರೋ ಒಂದೇ ಭಾಷೆಯಲ್ಲಿ ಟೇನ್ ಟೇನ್ ಅಂತ ಕೂಗ್ತಾ ಇದೆ. ಅದರ ನ್ಯಾಚುರಲ್ ವಾಯ್ಸ್ ಅಷ್ಟೇ. ಗಿಳಿಯ ಕೂಗು ಕೇಳಿದ ರಾಜನಿಗೆ ತಲೆನೇ ಕೆಟ್ಟೋಯ್ತು. ಏನಿದು ಪಿಶಾಚಿಗಳ ಭಾಷೆ ಮಾತಾಡ್ತಿದೆ ಅಂತಾನೆ ಕೇಳ್ತಾನೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವನಿಗೆ ಗೊತ್ತಿರೋ ಆ ನಾಗರಿಕತೆಯ ಫ್ರೇಮ್ವರ್ಕ್ ಇದೆಯಲ್ಲ, ಅದರ ಆಚೆ ಇರೋ ಯಾವುದೇ ವಿಷಯ ಅವನಿಗೆ ಅರ್ಥನೇ ಆಗಲ್ಲ. ಬದಲಿಗೆ ಅದೆಲ್ಲ ತಪ್ಪು, ಅಸಂಸ್ಕೃತ ಅಂತಾನೆ ಕಾಣುತ್ತೆ. ರಾಜ ತಕ್ಷಣ ಮಂತ್ರಿ ಕಡೆ ತಿರುಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಮಾತು ಬರುತ್ತಾ, ಹಾಡು, ಓದು, ಶಾಸ್ತ್ರ, ವ್ಯಾಕರಣ ಇದೆಲ್ಲ ಬರುತ್ತಾ ಅಂತ. ಅವನ ಪ್ರಕಾರ ನಾಲೆಜ್ ಅಂದ್ರೆ ಎಷ್ಟೇ. ಆ ಗಿಳಿಗೆ ಅದರದೇ ಆದ ಜ್ಞಾನ ಇದೆ ಅನ್ನೋ ಯೋಚನೆನೇ ಅವನ ತಲೆಗೆ ಬರೋದಿಲ್ಲ. ರಾಜನ ಎಲ್ಲಾ ಪ್ರಶ್ನೆಗಳಿಗೂ ಮಂತ್ರಿಯಿಂದ ಬರೋ ಉತ್ತರ ಒಂದೇ: ಇಲ್ಲ. ಕೊನೆಗೆ ಇಡೀ ಆಸ್ಥಾನ ಒಂದು ಫೈನಲ್ ಡಿಸಿಷನ್ಗೆ ಬರುತ್ತೆ. ಏನಂದ್ರೆ, ಈ ಗಿಳಿ ಒಂದು ಅನಾಗರಿಕ, ಅಕ್ಷರಜ್ಞಾನ ಇಲ್ಲದ ಕಾಡು ಪ್ರಾಣಿ. ಅದಕ್ಕೆ ಗೊತ್ತಿರೋದೊಂದೇ: ಹಣ್ಣು ತಿಂದು ನಾಶ ಮಾಡೋದಷ್ಟೇ. ಇಲ್ಲಿ ನೋಡಿ, ಕ್ಲಿಯರ್ ಆಗಿ ಎರಡು ಬೇರೆ ಬೇರೆ ಪ್ರಪಂಚಗಳು ಮುಖಾಮುಖಿಯಾಗ್ತೇವೆ. ಒಂದು ಕಡೆ ಗಿಳಿಯ ಸ್ವಾತಂತ್ರ್ಯ, ಸಹಜತೆ ಮತ್ತೆ ಖುಷಿಯಿಂದ ಇರೋ ಜಗತ್ತು. ಇನ್ನೊಂದು ಕಡೆ ಎಲ್ಲವನ್ನೂ ರೂಲ್ಸ್, ಕಲ್ಚರ್ ಮತ್ತೆ ಕಂಟ್ರೋಲ್ ಕೆಳಗೆ ತರಬೇಕು ಅಂತ ಅನ್ಕೊಂಡಿರೋ ರಾಜನ ಜಗತ್ತು. ಈ ಅನಾಗರಿಕ ಅಂತ ಕರೆಸ್ಕೊಂಡ ಗಿಳಿಯನ್ನ ಸುಧಾರಿಸೋಕೆ ರಾಜನ ತಲೆಯಲ್ಲಿ ಒಂದು ಭರ್ಜರಿ ಐಡಿಯಾ ಹುಟ್ಕೊಳುತ್ತೆ. ಆದರೆ ಆ ಉಪಾಯವೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ರಾಜನ ಆರ್ಡರ್ ಪಾಸ್ ಆಗುತ್ತೆ, ಈ ಗಿಳಿಗೆ ಎಜುಕೇಷನ್ ಕೊಡಬೇಕು, ಅದರ ಆ ಕಾಡುತನವನ್ನೆಲ್ಲ ತೆಗೆದು ಹಾಕಿ ಅದನ್ನ ಸಭ್ಯ, ಸುಸಂಸ್ಕೃತ ಮಾಡಬೇಕು ಅಂತ. ಇದಂತರ ನಾಗರಿಕತೆ ಅನ್ನೋ ಹೆಸರಲ್ಲಿ ನಡೆತಿದ್ದ ದಬ್ಬಾಳಿಕೆನೇ ಸರಿ. ಇಲ್ಲಿ ಕಥೆಯಲ್ಲಿ ಒಂದು ಮಜಾ ಅಂದ್ರೆ ಮಜಾ ಟ್ವಿಸ್ಟ್. ರಾಜನ ಅಳಿಯ ಎಂಟ್ರಿ ಕೊಡ್ತಾನೆ. ಫಾರಿನ್ನಲ್ಲಿ ಓದಿ ಬಂದವನು, ಆದ್ರೆ ಸದ್ಯಕ್ಕೆ ಕೆಲ್ಸ ಇಲ್ದೆ ಖಾಲಿ ಇದ್ದ. ಅವನ ತಲೆಯಲ್ಲಿ ಇದಕ್ಕಿಂತ ಇನ್ನೂ ಬೆಟರ್ ಐಡಿಯಾ ಇತ್ತು. ಅವನ ಪ್ಲಾನ್ ಹೇಗಿತ್ತು ಗೊತ್ತಾ? ಗಿಳಿಗೆ ಪಾಠ ಹೇಳಿಕೊಡೋದು ಆಮೇಲೆ ಮೊದಲು ಅದರ ಅಜ್ಞಾನಕ್ಕೆ ಮೂಲ ಕಾರಣ ಏನು ಅಂತ ಕಂಡಿಡಿಬೇಕಂತೆ. ಅದಕ್ಕೋಸ್ಕರ ಅದರ ರೆಕ್ಕೆ, ಕೊಕ್ಕು, ತೂಕ ಎಲ್ಲವನ್ನೂ ಅಳತೆ ಮಾಡಿ ಒಂದು ದೊಡ್ಡ ರಿಸರ್ಚ್ ಮಾಡ್ಬೇಕಂತೆ. ಎಂಥ ಕಾಮಿಡಿ ಪ್ಲಾನ್ ಅಲ್ವಾ ಅದು? ಇನ್ನು ಈ ಸಟೈರ್ನ ಕ್ಲೈಮ್ಯಾಕ್ಸ್ ಏನಪ್ಪಾ ಅಂದ್ರೆ, ಆ ಕೆಲಸಕ್ಕೋಸ್ಕರ ರಾಜ ಒಂದು ಹೊಸ ಡಿಪಾರ್ಟ್ಮೆಂಟನ್ನೇ ಓಪನ್ ಮಾಡ್ತಾನೆ. ಶುಕಶಿಕ್ಷಣ ಮಂತ್ರಾಲಯ ಅಂತ. ಅದಕ್ಕೆ ಹೆಡ್ ಯಾರು? ಅದೇ ಅಳಿಯ. ನೋಡಿ, ಕಾಮನ್ ಸೆನ್ಸ್ಗಿಂತ ಬ್ಯೂರೋಕ್ರಸಿ ಹೇಗೆ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸರಿ, ಕಥೆ ಇಲ್ಲಿಗೆ ಒಂದು ಹಂತಕ್ಕೆ ಬರುತ್ತೆ. ಆದ್ರೆ ಈ ನಾಟಕದ ನಿಜವಾದ ಮೆಸೇಜ್ ಇರೋದು ಕಥೆಯ ಆಚೆ. ಏನದು ಅಂತ ನೋಡೋಣ ಬನ್ನಿ. ನೋಡಿ, ಪಂಜರ ಶಾಲೆ ಅಂದ್ರೆ ಸುಮ್ನೆ ಗಿಳಿನ ಇಟ್ಟಿರೋ ಒಂದು ಜಾಗ ಅಲ್ಲ. ಅದು ಒಂದು ಮೆಟಫರ್, ಅಂದ್ರೆ ಒಂದು ರೂಪಕ.
ಕಲಿಕೆಯನ್ನ ಸ್ವಾತಂತ್ರ್ಯದಿಂದ ಕ್ಯೂರಿಯಾಸಿಟಿಯಿಂದ ಪ್ರೋತ್ಸಾಹಿಸೋ ಬದಲು ಬಂಧನ ರೂಲ್ಸ್ ಪ್ರೆಷರ್ ಹಾಕಿ ಹೇರೋಕ್ ಟ್ರೈ ಮಾಡೋ ಯಾವುದೇ ಸಿಸ್ಟಮ್ ಇದ್ರೂ ಅದೆಲ್ಲವೂ ಪಂಜರ ಶಾಲೆನೇ. ಈ ಒಂದೇ ಒಂದು ಲೈನ್ ಇಡೀ ನಾಟಕದ ಸಾರಾಂಶವನ್ನ ಹೇಳ್ಬಿಡುತ್ತೆ. ನಿಜವಾದ ಲರ್ನಿಂಗ್ ಅನ್ನೋದು ಪ್ರೆಷರಿಂದ ಆಗೋದಲ್ಲ, ಅದು ಸಾಧ್ಯವಾಗೋದು ಕಲಿಯೋರಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಾಗ ಮಾತ್ರ. ಇದೇ ಈ ಕಥೆಯ ಹಾರ್ಟ್. ಹಾಗೆ ನೋಡಿದ್ರೆ ಇಷ್ಟು ಸಿಂಪಲ್ ಆಗಿರೋ ಈ ಕಥೆ ಇವತ್ತಿನ ದಿನಕ್ಕೂ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅನ್ಸುತ್ತೆ? ಏನಿದ್ರ ರೆಲೆವೆನ್ಸ್? ನಿಜ ಹೇಳ್ಬೇಕಂದ್ರೆ ಈ ನಾಟಕದ ಮೂಲ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಅದ್ಭುತ ಬರವಣಿಗೆ. ಅದನ್ನ ಕನ್ನಡಕ್ಕೆ ತಂದೋರು ಬಿ.ವಿ. ಕಾರಂತರು. ಅಂದ್ರೆ ಏನು ಗೊತ್ತಾ, ಶಿಕ್ಷಣದ ಬಗ್ಗೆ ಈ ಥರದ ಯೋಚನೆಗಳು ಯಾವುದೇ ಒಂದು ಭಾಷೆ, ಜಾಗ ಅಥವಾ ಕಾಲಕ್ಕೆ ಸೀಮಿತ ಅಲ್ಲ. ಇದು ಒಂದು ಯೂನಿವರ್ಸಲ್ ಟ್ರೂತ್. ಸೊ ಫೈನಲ್ ಆಗಿ ಈ ಕಥೆ ಏನ್ ಹೇಳುತ್ತೆ ಅಂದ್ರೆ, ಎಜುಕೇಷನ್ ಅಂದ್ರೆ ಯಾರೋ ಬಂದು ನಮ್ ತಲೆಗೆ ಜ್ಞಾನವನ್ನ ತುಂಬಿ ಹೋಗೋದಲ್ಲ. ಬದಲಿಗೆ ಪ್ರತಿಯೊಬ್ಬರಲ್ಲೂ ನ್ಯಾಚುರಲ್ ಆಗಿರೋ ಕ್ಯೂರಿಯಾಸಿಟಿ, ಟ್ಯಾಲೆಂಟ್ಗೆ ನೀರ್ ಹಾಕಿ ಅದು ತನ್ನದೇ ಆದ ರೀತಿಯಲ್ಲಿ ಅರಳಿ ಬೆಳೆಯೋಕೆ ಅವಕಾಶ ಮಾಡಿಕೊಡೋದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಮನಸ್ಸಲ್ಲಿ ಉಳಿಯುತ್ತೆ. ಒಂದು ವೇಳೆ ಪಂಜರಕ್ಕೆ ಚಿನ್ನದ ಬಣ್ಣ ಬಳಿದು ಅದರೊಳಗೆ ಜ್ಞಾನ ಅನ್ನೋ ಹೆಸರಿನಲ್ಲಿ ಒಳ್ಳೊಳ್ಳೆ ಪಾಠಗಳನ್ನೇ ತುಂಬಿದ್ರು, ಅದು ಆ ಜೀವಿಯ ಪಾಲಿಗೆ ಪಂಜರ ಆಗೋದು ತಪ್ತಾ? ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?